ಕೋಟ್ಯಾಧಿಪತಿ ಆಗಬೇಕಂತ ಕನಸು ಕಂಡಿದ್ರಂತ. ಹಿಂಗಾಗಿ ಸೇಮ್ ಸಿನಿಮಾ ಸ್ಟೈಲ್ ಒಳಗ ಉದ್ಯಮಿನ ಕಿಡ್ನಾಪ್ ಮಾಡಿದ ಘಟನೆ ಬೆಳಗಾವಿಯೊಳಗ ನಡೆದೈತೆ ನೋಡ್ರಿ. ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದ ಉದ್ಯಮಿ ಬಸವರಾಜ್ ಅಂಬಿ ಅನ್ನೋರನ್ನ ಈಶ್ವರ ರಾಮಗಂಟಿ, ರಾಘವೇಂದ್ರ ಬನ್ನಪ್ಪಗೋಳ್, ರಮೇಶ್ ಕಾಂಬಳೆ, ಸಚಿನ್ ಕಾಂಬಳೆ ಅನ್ನೋರು ಅಪಹರಣ ಮಾಡಿ 5 ಕೋಟಿ ರೂಪಾಯಿ ರೊಕ್ಕಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತ. ಈ ಹಿನ್ನೆಲೆ ಸ್ಥಳೀಯ ಠಾಣೆಯೊಳಗ ದೂರನೂ ದಾಖಲಾಗಿತ್ತು. ಅಪಹರಣ ಆಗಿ 24 ಗಂಟೆ ಒಳಗ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಾರ. ಬೆಳಗಾವಿಯೊಳಗ ಕನ್ನಡ ಪರ ಹೋರಾಟ ಮಾಡಿದ ಕನ್ನಡಿಗನ ಮ್ಯಾಲ ರೌಡಿ ಶೀಟರ್ ಕೇಸ್ ಹಾಕ್ಯಾರಂತ ನೋಡ್ರಿ. ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಕತೈತಿ. ನಾಡದ್ರೋಹಿ ಕೃತ್ಯ ಎಸಗಿದ MES ಪುಂಡರ್ಗೆ ಮಸಿ ಬಳದಿದ್ದಕ್ಕ ಕನ್ನಡ ಪರ ಹೋರಾಟಗಾರ ಅನಿಲ್ ದಡ್ಡಿಮನಿ ಎಂಬಾತನ ಮೇಲೆ ಪೊಲೀಸರು ರೌಡಿ ಶೀಟರ್ ಕೇಸ್ ಓಪನ್ ಮಾಡ್ಯಾರಂತ. ಕಳೆದ 2021ರ ಚಳಿಗಾಲದ ಅಧಿವೇಶನ ಪ್ರತಿಯಾಗಿ ಮಹಾಮೇಳ ನಡೆಸೋದಕ್ಕೆ MES ಮುಂದಾಗಿತ್ತು. ಹಿಂಗಾಗಿ ಕನ್ನಡ ಪರ ಹೋರಾಟಗಾರ MES ಮುಖಂಡ ದೀಪಕ್ ದಳ್ವಿಗೆ ಮಸಿ ಹಾಕಿದ್ರಂತ. ಇದಕ್ಕೆ ನೀವು ರೌಡಿ ಶೀಟರ್ ಓಪನ್ ಮಾಡಿದ್ರೆ ಹೆಂಗ? ಈ ಕೂಡಲೇ ಕೇಸ್ ವಾಪಸ್ ತಗೋಬೇಕ್ರಿ ಅಂತ ಹೋರಾಟ ಮಾಡಕತ್ತಾರ. ಗಡಿ ಜಿಲ್ಲೆ ಬೀದರ್ನ್ಯಾಗ ನಕಲಿ ಗುಟ್ಕಾ ತಯಾರಿಕೆ ಮತ್ತು ಮಾರಾಟ ಮಾಡ್ತಿದ್ರಂತ. ಆ ದಂಧೆ ಜೋರ್ ನಡೆದಿತ್ತಂತ. ಬೀದರ್ನ ನ್ಯೂ ಟೌನ್ ಪೊಲೀಸರು ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮಾಡ್ಯಾರ ನೋಡ್ರಿ. ನಕಲಿ ಗುಟ್ಕಾ ಸಾಗಾಟ ಮಾಡ್ತಿದ್ದ 3 ಜನರನ್ನ ಅರೆಸ್ಟ್ ಮಾಡ್ಯಾರಂತ. ಹೈದರಾಬಾದ್ ನಿವಾಸಿ ಮೊಹಮ್ಮದ್ ಮೊಯಿನ್, ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಬೀದರ್ ನಿವಾಸಿ ಚಾಂದ್ ಪಾಷಾ ಬಂಧಿತ ಆರೋಪಿಗಳಂತ. 56,000 ರೂಪಾಯಿ ನಕಲಿ ಗುಟ್ಕಾ ತಯಾರು ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ 5,56,000 ರೂಪಾಯಿ ಮೌಲ್ಯದ ವಸ್ತುವನ್ನ ಜಪ್ತಿನೂ ಮಾಡ್ಯಾರಂತ. ರಸ್ತೆ ಮ್ಯಾಗ ಹೋಗ್ತಿದ್ದ ಪಾದಚಾರಿಗೆ ಬೈಕ್ ಬಂದು ಗುದ್ದಿದ ಪರಿಣಾಮ ತಲೆಗೇನ ಭಾಳ ಪೆಟ್ಟಾಗಿತ್ತಂತ. ಹಾಗಾಗಿ ಅವರನ್ನ ದವಾಖಾನೆಗೆ ಸೇರಿಸೋದಕ್ಕ PSI ಮುಂದಾಗ್ಯಾರಂತ ನೋಡ್ರಿ. ಆ ಮೂಲಕ ಮಾನವೀಯತೆ ಮರದಾರ ನಮ್ಮ PSI ಅಂತ ಜನ ಎಲ್ಲ ಭಾಳ ಖುಷಿ ವ್ಯಕ್ತಪಡಿಸಾರ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಕೆಂಭಾವಿ ಪಟ್ಟಣದಾಗ ಪಾದಚಾರಿ ಅಶೋಕ್ ಹೋಗ್ತಿದ್ರಂತ. ಹಿಂಗಾಗಿ ಬೈಕ್ ಹಿಂದಿಂದ ಬಂದು ಗುದ್ದೈತಿ. ಪಾಪ ತಲೆಗೆ ಭಾಳ ಪೆಟ್ಟಾಗಿತ್ತಂತ ಅವ್ರನ್ನ ದವಾಖಾನೆಗೆ ಸೇರ್ಸಾರ. ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ 31ನೇ ರಾಜ್ಯ ಮಟ್ಟದ ಸಮ್ಮೇಳನ ವಿಜಯಪುರ ಜಿಲ್ಲೆಯ ಒಳಗ ಹಮ್ಮಿಕೊಂಡಾರಂತ. ಫೆಬ್ರವರಿ 22-23ಕ್ಕೆ 2 ದಿನ ನಡೀತೈತಂತ ನೋಡ್ರಿ. ಕಂದಗಲ್ ಹನುಮಂತರಾಯ ರಂಗಮಂದಿರದಾಗ ಈ ಕಾರ್ಯಕ್ರಮ ನಡೀತೈತಂತ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ CM ತಾಳಿಕೋಟಿ ಮಾಹಿತಿ ಕೊಟ್ಟಾರ. ನಗರದಾಗ ಅಲ್ಲೇ ಸುದ್ದಿಗೋಷ್ಠಿ ಮಾಡಿ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಾರ. 30 ವರ್ಷಗಳ ಇತಿಹಾಸದಾಗ ಇದೇ ಮೊದಲ ಬಾರಿಗೆ ನಾವು ವಿಜಯಪುರದಾಗ ಸರ್ಕಾರಿ ವೈದ್ಯಾಧಿಕಾರಿಗಳ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಾಕತೈತಿ. ಚಲೋ ಆಗ್ಬೇಕು ನೋಡ್ರಪ್ಪ, ಎಲ್ಲ ಸರಿ ಮಾಡ್ಕೋರಿ ಅಂತ ಹೇಳಿದ್ರು. ಸಂಘನ ಬಲಪಡಿಸೋದು, ಎಲ್ಲರಪ್ಪ ಯಾವುದೋ ವೈದ್ಯಾಧಿಕಾರಿಗಳ ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಹೋಗಿ ಇದು ಮಾಡೋದು, ಸಹಾಯ ಮಾಡೋದು. ಯಾವುದೋ ಇದರಲ್ಲಿ ಏನೇ ಸಮಸ್ಯೆ ಆದರೂ ಪ್ರೊಫೆಷನಲ್ ಪೀರಿಯಡಲ್ಲಿ ಆಮೇಲೆ ಪ್ರಮೋಷನಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು. ಆಮೇಲೆ ನಮ್ಮ ಸಂಘದ ಪರವಾಗಿ ನಮ್ಮ ಆರೋಗ್ಯ ಇಲಾಖೆ ಹೆಚ್ಚಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸ್ಕೊಡೋದು. ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮದು ಕಾನ್ಫರೆನ್ಸ್ ಆಗುತ್ತೆ. 2022ರಲ್ಲಿ ಆಗಿದ್ದು ತುಮಕೂರಲ್ಲಿ ಆಗಿದ್ದು, 2018ರಲ್ಲಿ ದಾವಣಗೆರೆಯಲ್ಲಿ ಆಗಿತ್ತು. 4 ವರ್ಷ ಕೋವಿಡ್ ಪೀರಿಯಡಲ್ಲಿ ಅವಾಗ ಮಾಡೋಕ್ಕಾಗಲಿಲ್ಲ. 2018 ದಾವಣಗೆರೆಗಿಂದ 2022 ತುಮಕೂರಲ್ಲಿ. ಅದಕ್ಕೆ ಬಂದು ಶಿವಮೊಗ್ಗ ಪ್ರತಿಯೊಂದು ಜಿಲ್ಲಾ ಆಯ್ಕೆ ಮಾಡ್ಕೋತೀವಿ. 2 ವರ್ಷಕ್ಕೊಮ್ಮೆ ಜಿಲ್ಲಾ. ಬಜೆಟ್ ಅಧಿವೇಶನದಾಗ ತೊಗರಿಗೆ ಪರಿಹಾರ ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತ ಹೇಳಿ ಆಗ್ರಹಿಸಿ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕಚೇರಿ ಒಳಗ ಅದರ ಮುಂಭಾಗ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹೋರಾಟ ಮಾಡಕತೈತಂತ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಉಸ್ತುವಾರಿ ಸಚಿವರ ಕಚೇರಿ ಐತಲ್ರಿ, ಅದ್ರ ಮುಂದೆ ಬಂದು ಪ್ರತಿಭಟನೆ ಮಾಡಕತ್ತಾರಂತ. ಅರಣ್ಯ ಭೂಮಿ ಸಾಗುವಳಿದಾರರು ಹಕ್ಕುಪತ್ರ ನೀಡಬೇಕು, ಸಾಗುವಳಿದಾರರನ್ನ ಒಕ್ಕಲೆಬ್ಬಿಸ್ತಾ ಇರೋದನ್ನ ತಡೆಗಟ್ಟಿ ಅರಣ್ಯ ಅಧಿಕಾರಿಗಳ ಕಿರುಕುಳ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹಿಸಿ ಈ ಹೋರಾಟ ನಡೆಯಕತೈತಿ. ನಂಬರ್ 50, 53, 57 ಅರ್ಜಿಗಳನ್ನ ಕೂಡಲೇ ಮಂಜೂರಿ ಮಾಡಲೇಬೇಕು. ಭೂಮಿ ಸಾಗುವಳಿದಾರರ ಅರ್ಜಿಗಳನ್ನ ಕೂಡಲೇ ಮಂಜೂರಿ ಮಾಡಲೇಬೇಕು. 3ರಂದು ನಡೆಯುವ ಬಜೆಟ್ ಅಧಿವೇಶನದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಇತ್ಯರ್ಥ ಮಾಡಲೇಬೇಕು. ಬಳ್ಳಾರಿ ಜಿಲ್ಲೆ ಮೋಕಾ ಹೋಬಳಿಯೊಳಗ ಶ್ರೀ ಮಲ್ಲೇಶ್ವರ ಸ್ವಾಮಿ ಮಹಾರಥೋತ್ಸವ ಬಹಳ ಅದ್ದೂರಿ ನಡೀತು. ಸಾವಿರಾರು ಭಕ್ತರೇನ ಬಂದಿದ್ರಂತ್ರಿ. ರಥ ಎಳೆದು ಸಂಭ್ರಮಿಸಾರ. ಆ ಮೂಲಕ ತಮ್ಮ ಭಕ್ತಿ ಸಮರ್ಪಣೆ ಮಾಡ್ಯಾರ. ರಥೋತ್ಸವದ ಹಿನ್ನೆಲೆ ಶ್ರೀ ಮಲ್ಲೇಶ್ವರ ಸ್ವಾಮಿಗೆ ಮುಂಜಾನೆ ಪಂಚಾಮೃತ ಅಭಿಷೇಕನೂ ಮಾಡ್ಯಾರಂತ. ಬೆಳ್ಳಿ ಹೂವು, ಗಂಧ ಎಲ್ಲ ತಂದು ಅರ್ಚಕರ ವಿಶೇಷ ಪೂಜೆ ಮಾಡಿದ್ರು.
ಬರೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ, ಅಂದ್ರೆ ಪ್ರಮುಖವಾಗಿ ಆಂಧ್ರದಿಂದಲೂ ಕೂಡ ಬಹಳ ಜನ ಭಕ್ತಾದಿಗಳು ಬಂದಿದ್ರಂತ. ಫೆಬ್ರವರಿ 22ಕ್ಕೆ ಕೊಟ್ಟೂರು ಶ್ರೀ ಗುರು ಬಸವೇಶ್ವರ ಸ್ವಾಮಿಯ ರಥೋತ್ಸವ ವಿಜಯನಗರ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹೊಸಕೋಟೆ ವಿಭಾಗದಿಂದ ವಿಶೇಷ ಬಸ್ ಸೌಲಭ್ಯ ಮಾಡಿಕೊಂಡಾರಂತ. ಹೊಸಪೇಟೆ, ಕೂಡಲ್ಗಿ, ಕೊಟ್ಟೂರು, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಭಾಗಗಳಿಂದ ಫೆಬ್ರವರಿ 21ರಿಂದ ಫೆಬ್ರವರಿ 23ರವರೆಗೆ ವಿಶೇಷ ಸಾರಿಗೆ ಸೌಕರ್ಯ ನೀಡ್ತೀವ್ರಿ, ಏನ್ ಸಮಸ್ಯೆ ಆಗಂಗಿಲ್ಲ, ಸಾರ್ವಜನಿಕರು ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗ ಬಸ್ ವ್ಯವಸ್ಥೆ ಮಾಡಿಕೊಡ್ತೀವಿ ನೋಡ್ರಿ ಅಂತ ಹೇಳಾರ. ಕೋಟ್ಯಾಧಿಪತಿ ಆಗಬೇಕಂತ ಕನಸು ಕಂಡಿದ್ರಂತ. ಹಿಂಗಾಗಿ ಸೇಮ್ ಸಿನಿಮಾ ಸ್ಟೈಲ್ ಒಳಗ ಉದ್ಯಮಿನ ಕಿಡ್ನಾಪ್ ಮಾಡಿದ ಘಟನೆ ಬೆಳಗಾವಿಯೊಳಗ ನಡೆದೈತೆ ನೋಡ್ರಿ. ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದ ಉದ್ಯಮಿ ಬಸವರಾಜ್ ಅಂಬಿ ಅನ್ನೋರನ್ನ ಈಶ್ವರ ರಾಮಗಂಟಿ, ರಾಘವೇಂದ್ರ ಬನ್ನಪ್ಪಗೋಳ್, ರಮೇಶ್ ಕಾಂಬಳೆ, ಸಚಿನ್ ಕಾಂಬಳೆ ಅನ್ನೋರು ಅಪಹರಣ ಮಾಡಿ 5 ಕೋಟಿ ರೂಪಾಯಿ ರೊಕ್ಕಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತ. ಈ ಹಿನ್ನೆಲೆ ಸ್ಥಳೀಯ ಠಾಣೆಯೊಳಗ ದೂರನೂ ದಾಖಲಾಗಿತ್ತು. ಅಪಹರಣ ಆಗಿ 24 ಗಂಟೆ ಒಳಗ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಾರ. ಬೆಳಗಾವಿಯೊಳಗ ಕನ್ನಡ ಪರ ಹೋರಾಟ ಮಾಡಿದ ಕನ್ನಡಿಗನ ಮ್ಯಾಲ ರೌಡಿ ಶೀಟರ್ ಕೇಸ್ ಹಾಕ್ಯಾರಂತ ನೋಡ್ರಿ. ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಕತೈತಿ. ನಾಡದ್ರೋಹಿ ಕೃತ್ಯ ಎಸಗಿದ MES ಪುಂಡರ್ಗೆ ಮಸಿ ಬಳದಿದ್ದಕ್ಕ ಕನ್ನಡ ಪರ ಹೋರಾಟಗಾರ ಅನಿಲ್ ದಡ್ಡಿಮನಿ ಎಂಬಾತನ ಮೇಲೆ ಪೊಲೀಸರು ರೌಡಿ ಶೀಟರ್ ಕೇಸ್ ಓಪನ್ ಮಾಡ್ಯಾರಂತ. ಕಳೆದ 2021ರ ಚಳಿಗಾಲದ ಅಧಿವೇಶನ ಪ್ರತಿಯಾಗಿ ಮಹಾಮೇಳ ನಡೆಸೋದಕ್ಕೆ MES ಮುಂದಾಗಿತ್ತು. ಹಿಂಗಾಗಿ ಕನ್ನಡ ಪರ ಹೋರಾಟಗಾರ MES ಮುಖಂಡ ದೀಪಕ್ ದಳ್ವಿಗೆ ಮಸಿ ಹಾಕಿದ್ರಂತ. ಇದಕ್ಕೆ ನೀವು ರೌಡಿ ಶೀಟರ್ ಓಪನ್ ಮಾಡಿದ್ರೆ ಹೆಂಗ, ಈ ಕೂಡಲೇ ಕೇಸ್ ವಾಪಸ್ ತಗೋಬೇಕ್ರಿ ಅಂತ ಹೋರಾಟ ಮಾಡಕತ್ತಾರ. ಗಡಿ ಜಿಲ್ಲೆ ಬೀದರ್ನ್ಯಾಗ ನಕಲಿ ಗುಟ್ಕಾ ತಯಾರಿಕೆ ಮತ್ತು ಮಾರಾಟ ಮಾಡ್ತಿದ್ರಂತ. ಆ ದಂಧೆ ಜೋರ್ ನಡೆದಿತ್ತಂತ. ಬೀದರ್ನ ನ್ಯೂ ಟೌನ್ ಪೊಲೀಸರು ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮಾಡ್ಯಾರ ನೋಡ್ರಿ. ನಕಲಿ ಗುಟ್ಕಾ ಸಾಗಾಟ ಮಾಡ್ತಿದ್ದ 3 ಜನರನ್ನ ಅರೆಸ್ಟ್ ಮಾಡ್ಯಾರಂತ. ಹೈದರಾಬಾದ್ ನಿವಾಸಿ ಮೊಹಮ್ಮದ್ ಮೊಯಿನ್, ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಬೀದರ್ ನಿವಾಸಿ ಚಾಂದ್ ಪಾಷಾ ಬಂಧಿತ ಆರೋಪಿಗಳಂತ. 56,000 ರೂಪಾಯಿ ನಕಲಿ ಗುಟ್ಕಾ ತಯಾರು ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ 5,56,000 ರೂಪಾಯಿ ಮೌಲ್ಯದ ವಸ್ತುವನ್ನ ಜಪ್ತಿನೂ ಮಾಡ್ಯಾರಂತ.